ಕೆಸಿ ಜನರಲ್ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯಕ್ಕೆ ದುಡ್ಡಿನ ಆಸೆಗೆ ಮಗುವೊಂದು ಬಲಿಯಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಭೂಮಿಗೆ ಬರೋ ಮುನ್ನವೇ ಕಂದಮ್ಮ ಕೊನೆಯುಸಿರೆಳೆದಿರೋ ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದೆ. ವೈದ್ಯರ ನಿರ್ಲಕ್ಷ್ಯ, ಲಂಚಬಾಕತನ ಇದಕ್ಕೆ ಕಾರಣ ಅನ್ನೋ ಆರೋಪ ಆ ಪೋಷಕರಿಂದ ಕೇಳಿ ಬರ್ತಾ ಇದೆ. ಆಸ್ಪತ್ರೆಯ ಮುಂದೆ ಮಗುವಿನ ಕುಟುಂಬಸ್ಥರು ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ಆಸ್ಪತ್ರೆಯ ಆವರಣದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ವೈದ್ಯರ ಎಡವಟ್ಟು, ನಿರ್ಲಕ್ಷ್ಯ, ದುಡ್ಡಿನ ಆಸೆ ಇದಕ್ಕೆ ಕಾರಣ ಅನ್ನೋ ಆರೋಪವನ್ನ ಸಂಬಂಧಿಕರು ಮಾಡ್ತಾ ಇದ್ದಾರೆ. ಮಹಿಳೆಯನ್ನ ಹೆರಿಗೆಗಾಗಿ ದಾಖಲು ಮಾಡಲಾಗಿತ್ತು, ಆದರೆ ಸಮರ್ಪಕವಾಗಿ ಟ್ರೀಟ್ಮೆಂಟ್ ಕೊಡಲಿಲ್ಲ ಅನ್ನೋದು ಅವರ ಮನೆಯವರು ಮಾಡ್ತಾ ಇರುವಂತ ಆರೋಪ. ನೋಡ್ತಾ ಇದ್ದೀರಿ ಪ್ರತಿಭಟನೆಯ ದೃಶ್ಯಗಳನ್ನು. ಅಡ್ಮಿಟ್ ಮಾಡ್ಕೊಂಡು ಸೀಜರಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೀಜರಿಂಗ್ ಮಾಡಿಲ್ಲ ಸರ್. ನಾವು ಮುಲ್ಕು ಅಂತ ಅದುಮ್ತಾ ಇದ್ರು ಸರ್. ನಾನೇ ನೋಡಿದ್ದೀನಿ, ಕಣ್ಣಿಂದ ನೋಡಿದ್ದೀನಿ. ನಿನ್ನೆನೆ ಭಾನುವಾರ, ನಿನ್ನೆ ಒಂದು 10-10:30 ಬಂದು 11 ಗಂಟೆಗೆ ಅಡ್ಮಿಟ್ ಆಗಿದ್ರು. ಇವತ್ತಾಲೆ ಇಲ್ಲ ನಾಳೆ ಬೆಳಗ್ಗೆ ಆಯ್ತದೆ, 6 ಗಂಟೆಗೆ ಆಯ್ತದೆ, 5 ಗಂಟೆಗೆ ಆಯ್ತದೆ ಅಂತ ಮುಗಿಸೇ ಬಿಟ್ಲು ಕಥೆನ ಸರ್. ಸೀಜರಿಂಗ್ 100% ನಾರ್ಮಲ್ ಕೊಟ್ಟಿರಲಿಲ್ಲ, ಸೀಜರಿಂಗ್ ಅಂತ ಹೇಳಿದ್ಲು. ನಾವು ಕೇಳ್ಕೊಂಡು ಬೇಡ ಅವಳು ನೋವು ತಿನ್ನೋಕ್ಕಾಗಲ್ಲ ಅಂದಮೇಲೆ ಸೀಜರಿಂಗ್ ಮಾಡಿಬಿಡಿ, ನಾವು ಬರ್ಕೊಡ್ತೀವಿ ಅಂದ್ಮೇಲೆ ಮಾಡಬೇಕಾಯ್ತು ಸರ್. ಅವರು ಮಾಡಲಿಲ್ಲ. ಇಲ್ಲ ನಾನು ನಾರ್ಮಲ್ಲೇ ಮಾಡೋದು ಹಿಂಗೆ ಮಾಡಿ ಹಾಳು ಮಾಡಿಬಿಟ್ಲು ಸರ್. ಕೈ ಕೊಡ್ತಾರೆ ಮಗ ನೋಡೋಕ್ಕೆ. ಅವಳಿಗಾಲೇ 9 ತಿಂಗಳ ಮೇಲಾಗಿತ್ತು ಸರ್, 10 ತಿಂಗಳು ನಡೀತಾ ಇತ್ತು. ನಾನೇನು ಮಾಡಿಲ್ಲ ಅಂತಾಳೆ. ನಾನೇನು ಮಾಡಿಲ್ಲ, ನಾನು ಹೇಳೇ ಇಲ್ಲ, ನಾರ್ಮಲ್ಲೇ ಹೇಳಿರೋದು, ನಾನು ಸೀಜರಿಂಗ್ ಹೇಳೇ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಈಗ ಹೇಳಿದ್ರೆ ನಂಬೋದೇ ಇಲ್ಲ ಅಮ್ಮ. ಪ್ರೈವೇಟಲ್ಲೆಲ್ಲ ತೋರಿಸಿದ್ರೆ ತುಂಬ ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ರಾತ್ರಿ ಚೆನ್ನಾಗಿದೆ, ಬೆಳಿಗ್ಗೆನೂ ಚೆನ್ನಾಗಿದೆ. ಈಗ ಅಲ್ಲಿ ಸಪ್ರೇಟಾಗಿ ಕರ್ಕೊಂಡೋಗಿತ್ತು ಮಾತ್ರ ಪ್ರಾಬ್ಲಮ್ ಮಾಡಿದ್ದಾರೆ. ಅದೇನೇ ಅವರು ಎಲ್ಲ ಕೊಟ್ಟಿದ್ದೀವಿ, ಅರ್ಜಿ ಬರ್ಕೊಟ್ಟಿದ್ದೀವಿ. ಏನಕ್ಕಾಯ್ತು ಈ ಥರ ಅಂತ ಲ್ಯಾಬ್ ಕಳಿಸ್ತಾ ಇದ್ದಾರೆ ಸರ್. ಕೊಟ್ಟಿದ್ದೀವಿ, ಅದಕ್ಕೆ ಲ್ಯಾಬ್ ಕಳಿಸ್ತಾ ಇದ್ದಾರೆ. ಏನು ಪ್ರಾಬ್ಲಮ್ ಆಯಿತು ಅಂತ. ನೀರು ಕಸ ಕುಡ್ದಿದೆ ಅಂತ ಹೇಳ್ತಾರೆ. ಇವ್ರು ನೋವು ಬರ್ದೇ ಇರೋರಿಗೆ ಹಿಂಸೆ ಕೊಟ್ಟರೆ ಏನಾಗುತ್ತೆ ಹೇಳಿ ಸರ್. ಅವರು ಇನ್ನೂ ಕಂದು ಹುಡುಗಿ ತಾನೇ ಇಲ್ಲ, ಏನು ಸಿಜರಿಂಗೆ ಮಾಡ್ತಾಗೆ ಬಂದಾಯ್ತಲ್ಲ ಅವರು, ಅದನ್ನು ಮಾಡಲಿಲ್ಲ. 9 ತಿಂಗಳ ಮೇಲೆ ಆಲೆ 10 ತಿಂಗಳು ನಡೀತಾ ಇತ್ತು ಸರ್. 9 ತಿಂಗಳು ತುಂಬಾಗಿ 8ನೇ ತಾರೀಕೆ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದರು. 10ನೇ ತಾರೀಕು ಡೆಲಿವರಿ ಮಾಡಲಿಲ್ಲ. ನಿನ್ನೆ ಭಾನುವಾರ ಬಂದ್ಬಿಡಿ ನಾನು ಮಾಡಿಬಿಡ್ತೀನಿ ಅಂತ ಹೇಳಿ ಕರ್ಸ್ಕೊಂಡು ಇದು ಮಾಡಿರೋದು. ಹಿಂಗೆ ಇನ್ನೂ ಇಲ್ಲ ಸರ್, ಗೊತ್ತಿಲ್ಲ. ಇನ್ನು ಎಲ್ಲಿ ಐಸಲ್ಲಿ ಇಕ್ಕಿದ್ದಾರೆ ಅಂತ ಹೇಳಿದ್ದೀವಿ. ಗೊತ್ತಾದ್ರೆ ಅವ್ರು ಏನಾಗ್ತಾರೆ ಅಂತ ಗೊತ್ತಿಲ್ಲ. ಇಲ್ಲ, ಅದು ಕಸ ಕುಡ್ದಿತ್ತು ಅಂತ ಹೇಳ್ತಾಳೆ. ಈಗ ಅವಾಗಿಂದ ಇಲ್ಲದೆ ಇರೋದು, ಈಗ ಇದು ತಗೊಂಡು ಹೋದಾಗ ಕಸ ಕುಡ್ದ್ಬಿಟ್ಟಿತ್ತಂತೆ. ನಿಜವಾಗ್ಲೂ ಸರ್, ಇಂಥವ್ರಿಗೆ ಅನ್ಯಾಯ ಮಾಡಿದವ್ರಿಗೆ ಸುಮ್ಮನೆ ಬಿಡಬಾರ್ದು ಸರ್. ನಿಜವಾಗ್ಲೂ ನಮ್ಮ ನೋವು ನಮಗೆ ಗೊತ್ತಿರುತ್ತೆ, ಅವಳಂತೂ ಬಿಡೋಂಗಿಲ್ಲ. ಇನ್ನು ಹುಡುಗಿ ಗೊತ್ತಾದರೆ ಅವಳು ಉಳಿಸ್ಕೊತೀವೋ ಇಲ್ವೋ ಗೊತ್ತಿಲ್ಲ ನಮಗೆ. ಅಷ್ಟೊಂದು ಆಸೆ ಇಟ್ಕೊಂಡಿದ್ದಾಳೆ ಅವಳು. ಕ್ರಮ ತಗೊಳ್ಳಿಲ್ಲ ಅಂದರೆ ನಮ್ಮ ಕರ್ನಾಟಕದಲ್ಲಿ ನಿಜವಾಗ್ಲೂ ಇದು ಮೋಸಕ್ಕೆ ಅನ್ಯಾಯ ಅಂತಲೇ ತಿಳ್ಕೊತೀವಿ. ಇನ್ನೂ ಇಲ್ಲ, ಅವಳು ಇದರಲ್ಲಿದ್ದಾರೆ, ಅಲ್ಲಿ ಸಪ್ರೇಟಾಗಿ ಇದರಲ್ಲಿ ಇಟ್ಟಿದ್ದಾರೆ ಸರ್, ವಾಡ್ಲಿಗೆ ಹಾಕಿದ್ದಾರೆ ತಂದು. ಕೇಳಿದ್ರೆ ನಾವು ಇನ್ನೂ ಏನೂ ಹೇಳಿಲ್ಲ. ಹಿಂಗಿದ್ದಾರೆ, ಹಿಂಗೆ ವಯಸ್ಸಿಲಿಕ್ಕಿದ್ದೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಂದಿದ್ದೀವಿ ಈಚೆಗೆ.
ಏನಾಗಿದೆ ಅಂದರೆ ನಮ್ಮ ವೈದ್ಯಕೀಯ ಅಧೀಕ್ಷಕರು ರಜೆ ಮೇಲಿದ್ದರೆ ಇವತ್ತು ನಾನು ಬಂದೆ. ಮಾಮೂಲಿನಂತ ರೌಂಡ್ಸ್ ಮಾಡ್ಕೊಂಡ್ಬಂದಾಗ ನನಗೂ ಕೂಡ ಈ ವಿಚಾರ 10 ಗಂಟೆಗೆ ತಿಳಿಯಿತು. ಹೋದಾಗ ನಾನು ಹೋಗಿ ಡಾಕ್ಟರ್ ವಿಜಯಲಕ್ಷ್ಮಿ ಅಂತ ಈ ಪೇಷಂಟನ್ನು, ಈ ಗರ್ಭಿಣಿಯನ್ನು ನೋಡ್ತಿದ್ದಂಥ ವೈದ್ಯರು, ಹೋಗಿ ಕೇಳಿದೆ. ಆ್ಯಕ್ಚುಲಿ ಅದ್ರಲ್ಲಿ ನಾನು ಕೇಳಿದ ಪ್ರಕಾರ 10ನೇ ತಾರೀಕು ಡಿಸೆಂಬರ್ಗೇನೋ EDD ಎಕ್ಸ್ಪೆಕ್ಟೆಡ್ ಡೇಟ್ ಇತ್ತಂತ ಹೇಳಿದರು. ಆದರೂ ಕೂಡ ಅದೇನೋ ಆಕೆಗೆ ಹೆರಿಗೆ ನೋವು ಬರದೇ ಇರೋದ್ರಿಂದ ನೋಡಿ ಕಳಿಸಿದ್ದೇನೆ. ಈ ಸಿಸೇರಿಯನ್ ಆ ಸಮಯದಲ್ಲಿ ಮಾಡೋ ಅಗತ್ಯ ಇಲ್ಲ ಅಂತ ಅವರು ಹೇಳಿದರು. ಬಿಕಾಸ್ ಐ ಆಮ್ ನಾಟ್ ಎ ಎಕ್ಸ್ಪರ್ಟ್. ಅವರು ಹೇಳಿದರು. ಅದಕ್ಕೆ ಆಯ್ತಂತ ಕೇಳಿದೆ. ನಿನ್ನೆ ಏನೋ ಬಂದಿದ್ದಾರೆ ಬೆಳಗ್ಗೆ, ಅವ್ರದ್ದೇ ಡ್ಯೂಟಿ ಇತ್ತು, ಬಂದು ಅಡ್ಮಿಟ್ ಆಗಿದ್ದಾರೆ. ಆಗಲೂ ಕೂಡ NST ಅಂತ ಮಾಡ್ತಾರೆ, ಮಗುನ ಹೃದಯ ಬಡಿತ ಹೇಗಿದೆ ಅಂತ ನೋಡೋಕ್ಕೆ. ಅದನ್ನು ತೋರಿಸಿದ್ರು. ಅದು ರಿಯಾಕ್ಟಿವ್ ಆಗಿತ್ತು, ನೋಡಿದೆ. NST ಚೆನ್ನಾಗಿದೆ ಸರ್ ಅಂದರು. ಮತ್ತು ಅಗತ್ಯ ಇತ್ತಾ ಸಿಸೇರಿಯನ್ ಮಾಡೋದು? ಇಲ್ಲ ಸರ್, ಅಗತ್ಯ ಇಲ್ಲ, ಅಗತ್ಯ ಇದ್ದರೆ ಮಾಡ್ತಿದ್ದೆ ಅಂದರು. ನಿನ್ನೆ ರಾತ್ರಿ ಕೂಡ ಚೆನ್ನಾಗಿತ್ತು ಅಂದರು. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 7 ಗಂಟೆಯಲ್ಲಿ ಡೆಲಿವರಿ ಪೇಯ್ನನ್ನು ಸ್ಟಾರ್ಟ್ ಆಗಿ ಮಗು ನಾರ್ಮಲ್ ಡೆಲಿವರಿ ಪ್ರೊಸೆಸ್ಸಲ್ಲಿ ಆಗಿಲ್ಲ. ಅದಕ್ಕೆ 7-7:30 ಅವರು OTಗೆ ಕರ್ಕೊಂಡೋಗಿ ಅದನ್ನು ನಾನು ಸಿಸೇರಿಯನ್ ಸೆಕ್ಷನ್ ಮಾಡಿ ಹೆರಿಗೆ ಮಾಡಿದೆ. ಆವಾಗ ಮಗು ಹಾರ್ಟ್ ಬೀಟ್ ತುಂಬ ಫೀಬಲ್ ಇತ್ತು. ಅದನ್ನು SNCUಗೆ ನಾನು ಶಿಫ್ಟ್ ಮಾಡಿದೆ ಅಂತ ಹೇಳಿದರು. ಇಷ್ಟು ನನಗೆ ಬಂದಂಥ ಮಾಹಿತಿ. ಅದಾದ ನಂತರ ಅಲ್ಲಿ ಆಮೇಲೆ 9 ಗಂಟೆಯಲ್ಲಿ ನನಗೆ ತಿಳಿದು ಬಂತು, ಅಲ್ಲಿ ಹೋದಾಗ ಮಗು ತೀರು ಹೋಗಿದೆ ಅಂತ. ಅದು ಏನಕ್ಕಾಗಿದೆ ಅಂತ ನಾನು ಕೇಸ್ ಶೀಟ್ ತರಿಸಿ ಅವರನ್ನು ವಿಚಾರಿಸ್ತಾ ಇದ್ದೆ. ಅಷ್ಟೊತ್ತಿಗೆ ಅವ್ರ ಕಡೆಯವರೆಲ್ಲ ಬಂದರು. ಈಗ ಏನಾಗಿದೆ ಅಲ್ಲಿ ಸಿಸೇರಿಯನ್ ಮಾಡಲಿಕ್ಕೆ ಅವಶ್ಯಕತೆ ಕಂಡು ಬಂದಿಲ್ಲ. ಹೆರಿಗೆ ನೋವು ಹೆಚ್ಚಿನ ಮಟ್ಟದ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ನೇರ ಸಂಪರ್ಕದಲ್ಲಿ. ಪ್ರಗತಿ, ಇಲ್ಲಿ ಆಸ್ಪತ್ರೆಯ ಕ್ಲಾರಿಫಿಕೇಶನ್ ನೋಡಿದ್ವಿ, ಕುಟುಂಬಸ್ಥರ ಆರೋಪಗಳನ್ನು ಗಮನಿಸಿದ್ವಿ. ಏನಾಯಿತು ಅನ್ನೋದು ಈಗ ಕುಟುಂಬ ಸದಸ್ಯರು ಹೇಳ್ತಾ ಇರೋದು. ಅಂದರೆ ಆ ವೈದ್ಯರ ವಿರುದ್ಧ, ವಿಜಯಲಕ್ಷ್ಮಿ ಅನ್ನುವಂಥ ವೈದ್ಯೆಯ ವಿರುದ್ಧ ಆರೋಪ ಮಾಡೋದಕ್ಕೆ ಏನು ಕಾರಣ? ರಕ್ಷತ್, ಡಿಸೆಂಬರ್ 8ನೇ ತಾರೀಕಿಗೆ ಈ ಒಂದು ಚೊಕ್ಕಸಂದ್ರದ ದೇವಿಕಾ ಅನ್ನುವರ ಫ್ಯಾಮಿಲಿ ಈ ಒಂದು ಆಸ್ಪತ್ರೆಗೆ ಅಂದ್ರೆ ಆಲ್ರೆಡಿ ಬಂದಿರ್ತಾರೆ. ಡಿಸೆಂಬರ್ 8ನೇ ತಾರೀಕಿಗೆ ಅವರಿಗೆ ಡೆಲಿವರಿ ಡೇಟ್ ಕೊಟ್ಟಿರ್ತಾರೆ. ಡಿಸೆಂಬರ್ 8ರಂದು ನಿಮ್ಮ ಮಗುವಿಗೆ ಡೆಲಿವರಿ ಮಾಡ್ತೀವಿ ಅನ್ನುವಂತಹ ಮಾತನ್ನ ಆಸ್ಪತ್ರೆಯ ಆಕೆಯನ್ನ ಟ್ರೀಟ್ ಮಾಡ್ತಾ ಇರುವಂತಹ ಆ ವೈದ್ಯರು ಹೇಳ್ತಾರೆ. ಆದ್ರೆ ಎಷ್ಟೇ ದಿನ ಆದ್ರೂ ಕೂಡ, ಅಂದ್ರೆ ಸಾಕಷ್ಟು ದಿನಗಳಾದ್ರ ಮೇಲೆ, ಅಂದ್ರೆ ಸಾಕಷ್ಟು ಪ್ರಾಬ್ಲಮ್ಸ್ಗಳಾದ್ರೂ ಕೂಡ ಅವ್ರು ಅದನ್ನ ಹೇಳೋದಿಲ್ಲ. ಅಂದ್ರೆ ಆಕೆಗೆ ಒಂದಷ್ಟು ಸಮಸ್ಯೆ ಇರುತ್ತೆ, ಅಂದ್ರೆ ಆಕೆಯ ಮಗುವಿಗೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅದೆಲ್ಲವೂ ಕೂಡ ವೈದ್ಯರಿಗೆ ಗೊತ್ತಾಗಿದ್ರು ಕೂಡ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಶನ್ ಕೊಡುವಂತಹ ಕೆಲಸವನ್ನ KC ಜನರಲ್ ಆಸ್ಪತ್ರೆಯ ವೈದ್ಯರು ಮಾಡೋದಿಲ್ಲ. ಬದಲಾಗಿ ನಿನ್ನೆ ಆಕೆಗೆ ಡೆಲಿವರಿ ಮಾಡೋದಕ್ಕೆ ಕರೆಸ್ತಾರೆ. ಕರೆಸಿದಂತಹ ಸಂದರ್ಭದಲ್ಲೂ ಕೂಡ ಹುಸಿ ಭರವಸೆಯನ್ನ ಕೊಡ್ತಾರೆ. ನಾರ್ಮಲ್ ಡೆಲಿವರಿಯನ್ನ ಮಾಡ್ತೀವಿ ಅನ್ನುವಂತಹ ಹುಸಿ ಭರವಸೆಯನ್ನ ಕೊಡ್ತಾರೆ. ರಾತ್ರಿ ಇಡೀ ಆಕೆಗೆ ನಾರ್ಮಲ್ ಡೆಲಿವರಿ ಪ್ರೋಸೆಸ್ ಅನ್ನೇ ಮಾಡ್ತಾ ಇರ್ತಾರೆ. ಬಟ್ ಬೆಳಗ್ಗೆ ಆದ ತಕ್ಷಣ ಆಕೆಗೆ ಸಿಸೇರಿಯನ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮಗುವಿನ ಬಗ್ಗೆ, ಅಂದ್ರೆ ಆ ಮಗುಗೆ ಸಿಸೇರಿಯನ್ ಮಾಡೋದಕ್ಕೆ ಕೊಡುವಂತಹ ರೀಸನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಅಂದ್ರೆ ಮಗು ಗಲೀಜ್ ನೀರು ಕುಡಿದಿದೆ, ಸೊ ಸಿಸೇರಿಯನ್ ಮಾಡಬೇಕು ಅನ್ನುವಂತಹ ಮಾಹಿತಿಯನ್ನ ವೈದ್ಯರು ಆಕೆಯ ಕುಟುಂಬಸ್ಥರಿಗೆ ಕೊಡ್ತಾರೆ. ಬಟ್ ಅದಾದ್ಮೇಲೆ ಮಗು ಡೆತ್ ಆಗುತ್ತೆ. ಡೆತ್ ಆದಂತಹ ಸಂದರ್ಭದಲ್ಲಿ ಮಗು ಗಲೀಜ್ ನೀರು ಕುಡಿದಿತ್ತು ಅನ್ನುವಂತಹ ಇನ್ಫಾರ್ಮೇಶನ್ ಅನ್ನ ಆಕೆಯ ಕುಟುಂಬಸ್ಥರಿಗೆ KC ಜನರಲ್ ಆಸ್ಪತ್ರೆಯ ವೈದ್ಯರು ಕೊಡುವಂತಹ ಕೆಲಸ ಮಾಡ್ತಾರೆ. ಆದ್ರೆ ಈ ಥ್ರೂ ಔಟ್ ಪ್ರೋಸೆಸ್ ಅಲ್ಲಿ ಸ್ವಲ್ಪವೂ ಕೂಡ ಕ್ಲಾರಿಟಿ ಇಲ್ಲ. ಯಾಕಂದ್ರೆ 9 ತಿಂಗಳ ಆದ್ಮೇಲೆ ಡೆಲಿವರಿ ಡೇಟ್ ಕೊಟ್ಟಿರೋದು ಒಂದ್ ಕಡೆ, 9 ತಿಂಗಳ ಆದ್ಮೇಲೂ ಕೂಡ ನಾರ್ಮಲ್ ಡೆಲಿವರಿ ಆಗುತ್ತೆ ಅನ್ನುವಂತಹ ಹುಸಿ ಭರವಸೆ ಕೊಟ್ಟಿರೋದು ಇನ್ನೊಂದು ಕಡೆ. ಹುಸಿ ಭರವಸೆಯ ಮಧ್ಯೆ ಸಿಸೇರಿಯನ್ಗೆ ಹೋಗಿದ್ದಾರೆ. ಸಿಸೇರಿಯನ್ ಆದ್ರೂ ಕೂಡ ಆ ಮಗು ಬದುಕುಳಿಯಲಿಲ್ಲ. ಇದೇ KC ಜನರಲ್ ಆಸ್ಪತ್ರೆಯ ಮುಂಭಾಗದಲ್ಲಿ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಬೆಳಗ್ಗೆಯಿಂದಲೂ ಸಾಕಷ್ಟು ನೋವನ್ನು ಅನುಭವಿಸಿದ್ರು, ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ನಮಗೆ ನ್ಯಾಯ ಬೇಕು ಅಂತ ಆಗ್ರಹಿಸಿದ್ರು. ಆದ್ರೆ ಯಾವುದೇ ರೀತಿಯಾದಂತಹ ಅವರ ಪ್ರತಿಭಟನೆಗೆ, ಅವರ ಆಕ್ರೋಶಕ್ಕೆ ಫಲ ಅಂತೂ ಸಿಕ್ಕಿಲ್ಲ. ಬದಲಾಗಿ ಅಲ್ಲಿದ್ದಂತಹ ಅವರ, ಅಂದ್ರೆ ಆ ಒಂದು ಆಸ್ಪತ್ರೆಯ ವೈದ್ಯರು ಯಾರಿರ್ತಾರೆ, RMO ಯಾರಿರ್ತಾರೆ, ಅವರು ಕೊಟ್ಟಂತಹ ಹುಸಿ ಭರವಸೆ ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ಶೀಘ್ರ, ಅಂದ್ರೆ ಯಾರು ತಪ್ಪಿತಸ್ಥರಿರ್ತಾರೆ ಅವರಿಗೆ ನಾವು ಏನೋ ಶಿಕ್ಷೆ ಕೊಡುವಂತಹ ಕೆಲಸವನ್ನ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನ ಅವರ ಕುಟುಂಬಸ್ಥರು ಕೊಡ್ತಾ ಹೋಗ್ತಾರೆ. ಅಂಡ್ ಇಲ್ಲಿರುವಂತಹ ಜನರಾಗ್ಲಿ ಅಥವಾ ಅವರ ಸಂಬಂಧಿ ಆಗ್ಲಿ, ಅವರೆಲ್ಲರೂ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಒಂದೇ ರೀಸನ್ಗೆ, KC ಜನರಲ್ ಆಸ್ಪತ್ರೆಯ ನಿರ್ಲಕ್ಷ್ಯದ ವಿರುದ್ಧ, KC ಜನರಲ್ ಆಸ್ಪತ್ರೆಯ ವೈದ್ಯರ ಹಾಗೆ ಇಲ್ಲಿರುವಂತಹ ಸಿಬ್ಬಂದಿಯ ನಿರ್ಲಕ್ಷ್ಯದ ವಿರುದ್ಧ ಒಂದಷ್ಟು ಜನರನ್ನ ಮಾತಾಡಿಸ್ತಾ ಹೋಗುವಂತ ಪ್ರಯತ್ನ ಕೂಡ ಮಾಡ್ತೀನಿ. ಮೇಡಮ್, ಹೇಳಿ, ಏನ್ ಹೇಳ್ತೀರಾ? ಹೇಳಿ ಸಾಕಾಗ್ಬಿಟ್ಟಿದೆ. ಡಾಕ್ಟರ್ ನೆಗ್ಲಿಜೆನ್ಸಿನೋ, ನಮ್ಮ ಹಣೆ ಬರನೇ ಸರಿ ಇಲ್ವೋ, ನಾನೇ ಹೇಳಿದ್ದು ಇಲ್ಲಿ ಕರ್ಕೊಂಡೋಗಿ
ಅಂತ. ನನ್ನ ಮಗಳ ಡೆಲಿವರಿ ಇಲ್ಲೇ ಆಗಿದೆ, ಚೆನ್ನಾಗೇ ಮಾಡಿದ್ದಾರೆ. ಈ ಟೈಮಲ್ಲಿ ಅವ್ರು ಯಾಕೆ ಈ ಥರ ಮಾಡಿದ್ರೋ ಗೊತ್ತಿಲ್ಲ. 8ನೇ ತಾರೀಕು ಅವ್ರದ್ದು ಡೇಟ್ ಮುಗಿದೋಗಿದೆ. ಅದಾದಮೇಲೆ 10 ದಿವಸ ಅವ್ರು ಏನಕ್ಕೆ ವೇಟ್ ಮಾಡಿದ್ರು ಅದು ಗೊತ್ತಿಲ್ಲ. ಹೇಳಿದ್ರೆ ನಾನು ಮಾತಾಡಿದಾಗ ಇಲ್ಲ ರೂಲ್ಸ್ ಇದೆ, ಈಗ ಆ ಥರ ಮಾಡೋಕ್ಕಾಗಲ್ಲ, ಗೌರ್ಮೆಂಟ್ ರೂಲ್ಸ್ ಆಗಿದೆ. ಮತ್ತು ಈಗ 41 ವಾರದ ಒಳಗಡೆ ಸಿಸರಿನ್ ಮಾಡಿದ್ರೆ ಗೌರ್ಮೆಂಟಿಗೆ ನಾವು ಹೇಳಬೇಕಾಗುತ್ತೆ. ಆ ಥರ ಎಲ್ಲ ನನಗೆ ಹೇಳಿದ್ರು. ನಾನು ಕೇಳಿದೆ ಮಗು ಚೆನ್ನಾಗಿದೆಯಾ ಅಂತ. ಮಗು ಚೆನ್ನಾಗಿದೆ, ಮಗು ಪ್ರಾಬ್ಲಮ್ ಏನೂ ಇಲ್ಲ ಅಂತ ಹೇಳಿದ್ದಾರೆ. ನಿನ್ನೆ ಇವರು ನಾರ್ಮಲಿಗೆ ಟ್ರೈ ಮಾಡಿದ್ದಾರೆ, ಆ ಟೈಮಲ್ಲೂ ಮಗು ಚೆನ್ನಾಗಿದೆ ಅಂತಲೇ ಹೇಳಿದ್ದಾರೆ. ಮತ್ತು ಸಡನ್ಲಿ ಏನಾಗೋಯ್ತು, ಸಿಸರಿನ್ ಮಾಡಿದ ತಕ್ಷಣ ಮಗು ಇಲ್ಲ ಅಂತ ಹೇಳ್ತಾರೆ. ಏನು ಹೇಳೋಣ? ಮನುಷ್ಯತ್ವ ಮಾನವೀಯತೆ ಏನು ಸತ್ತೇ ಹೋಗಿದೆಯಾ? ನೋಡ್ಕೊಳ್ಳೋಕೆ ಹೇಳಿ. ಈ ಥರ ಎಲ್ಲ ಮಾಡಿದ್ರೆ ಸಮಾಜಕ್ಕೆ ಆಗಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ಗಳು ಬೇಕೇನಕ್ಕೆ? ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತೀವಿ, ನಮ್ಮಂಥವ್ರಿಗೋಸ್ಕರ ತಾನೇ, ಬಡವರಿಗೆ ಬಗ್ಗರಿಗೆ ಅಂತ ತಾನೇ ಮಾಡೋದು. ಮತ್ತು ಈ ಥರ ಇವ್ರು ಮಾಡಿದ್ರೆ ಮಾಡೋದೇನು ಮೇಡಮ್? ದಯವಿಟ್ಟು ಈ ಥರ ನೆಕ್ಸ್ಟ್ ಆಗದೆ ಇರೋ ಥರ ನೋಡ್ಕೊಳ್ಳೋಕೆ ಹೇಳಿ. ನಾವು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನೀವು ಮೀಡಿಯಾದವರೆಲ್ಲ ಸೇರಿ ಹೆಲ್ಪ್ ಮಾಡಿ ಅವ್ರದ್ದು ಏನಿದೆ ನ್ಯಾಯ ಕೊಡಿಸಿ ಅಷ್ಟೇ. ಮೇಡಮ್ ನೀವು ಕೂಡ ಇಲ್ಲೇ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿರೋದು ಅಂತ ಹೇಳಿದ್ರಿ. ಸೊ ಆ ಸಂದರ್ಭದಲ್ಲಿ ಕರೆಕ್ಟ್ ಆಗಿತ್ತು ವ್ಯವಸ್ಥೆ? ಯಾವಾಗಲೂ ಕರೆಕ್ಟಾಗೇ ಇದೆ. ಯಾರೋ ಒಬ್ರು ಮಾಡೋ ನೆಗ್ಲಿಜೆನ್ಸಿಗೆ ಈ ಥರ ಆಗೋದು. ಡಾಕ್ಟ್ರದ್ದು ಇರ್ಬೋದು, ಡಾಕ್ಟ್ರದ್ದೇ ಇರ್ಬೋದು, ಇನ್ನೊಬ್ರದ್ದು ಇರ್ಬೋದು. ಹೇಳಕ್ಕೆ ಯಾರು ಇವ್ರಿ ಅಂತ ನಾವು ಹೇಳಕ್ಕೆ, ಯಾಕಂದರೆ ಆ ಸ್ಥಾನದಲ್ಲಿ ನಾನು ಇರಲಿಲ್ಲ ಅವಾಗ. ಅದಕ್ಕೆ ಕುಟುಂಬಸ್ಥರು ಏನು ಹೇಳ್ತಾರೆ ಮೇಡಮ್? ಹುಚ್ಚರಾಗಿ ಕೂತಿದ್ದಾರೆ ಒಬ್ಬೊಬ್ರು ತಲೆ ಕೆಟ್ಟು. ಯಾಕಂದರೆ ಪ್ರತಿದಿನ ನನ್ನ ಮಗು ಬರುತ್ತೆ ಅಂತ ಅವನು ಕನಸು ಕಾಣ್ತಾ ಇದ್ದ, ಆಸೆ ಇದ್ದ. ಅದನ್ನು ಏನಂತ ಹೇಳ್ತಾರೆ ಅವರು? ಅವ್ರಿಗೆ ಆಸೆ ಇಲ್ಲ, ಅವ್ರಿಗೆ ಇದಿಲ್ಲ ಅಂದಾಗ ಮಾತಾಡ್ತಾರೆ ಏನು? ಆ ಪಾಪ ಮಗು ಕಳ್ಕೊಂಡಿದ್ದಾಳೆ, ಅವಳಿಗೆ ಗೊತ್ತೇ ಇಲ್ಲ. ನಾನು ಹೋದರೆ ನಗ್ತಾ ಇದ್ದಾಳೆ, ಅವಳಿಗೆ ಈ ಥರ ಆಗಿದೆ ಅಂತ ಹೇಳಿದ್ರೆ ಯಾವ ಸ್ಥಿತಿಲಿ ತಗೋತಾಳೆ? ನಿನ್ನೆ ನಾರ್ಮಲ್ಲಿಗೆ ಟ್ರೈ ಮಾಡಿ ಅದ್ರ ನೋವು ತಡ್ಕೊಂಡಿದ್ದಾಳೆ, ಸಿಸರಿನ್ ಮಾಡಿ ಅದ್ರ ನೋವು ತಡ್ಕೊಂಡಿದ್ದಾಳೆ. ಇವಾಗ ಸಡನ್ಲಿ ಆ ಥರ ಆಗಿದೆ ಅಂದರೆ ಏನು ಮಾಡೋಕ್ಕಾಗುತ್ತೆ? ಯಾರ್ದು ತಪ್ಪು ಅಂತ ಹೇಳಕ್ಕಾಗಲ್ಲ. ನೋಡಿ, ಇದಿಷ್ಟು ಮಗುವಿನ ಕುಟುಂಬಸ್ಥರು ಹೇಳ್ತಾ ಇರುವಂತಹ ಮಾಹಿತಿ. ಅಂದ್ರೆ ಕೆಸಿ ಜನರಲ್ ಆಸ್ಪತ್ರೆಯ ಆಕೆಯನ್ನ ಟ್ರೀಟ್ ಮಾಡಿರುವಂತಹ ವೈದ್ಯೆಯ ದಿವ್ಯ ನಿರ್ಲಕ್ಷ್ಯದಿಂದಲೇ ಈ ತರಹದ ಒಂದು ಪರಿಸ್ಥಿತಿ ಬಂದಿದೆ. ನಮಗೆ ನ್ಯಾಯ ಬೇಕು. ಆ ಮಗುವಿನ ಬದುಕಿನ ಬಗ್ಗೆ ಸಾಕಷ್ಟು ಕನಸು ಕಂಡಿದ್ವಿ, ಅದರ ಭವಿಷ್ಯದ ಬಗ್ಗೆ ಒಂದಷ್ಟು ಕನಸು ಕಂಡಿದ್ವಿ. ಆ ತಾಯಿಗಿನ್ನೂ ಮಗುವಿನ ಸಾವಿನ ಬಗ್ಗೆ ಗೊತ್ತೇ ಇಲ್ಲ. ಇದನ್ನೆಲ್ಲ ನಾವು ಹೇಗೆ ಫೇಸ್ ಮಾಡೋದು? ಇದನ್ನೆಲ್ಲ ನಾವು ಫೇಸ್ ಮಾಡಬೇಕಾಗಿರೋದು ನಮ್ಮ ಹಣೆ ಬರ ಫೇಸ್ ಮಾಡ್ತೀವಿ. ಆದ್ರೆ ಈ ಆಸ್ಪತ್ರೆಯ ವೈದ್ಯರ ದಿವ್ಯ ನಿರ್ಲಕ್ಷ್ಯದ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸ್ತಾ ಇರುವಂತದ್ದು ರಕ್ಷತ್. ಧನ್ಯವಾದ ಪ್ರಗತಿ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.